ಇವತ್ತು ನಾವು ಡ್ರೋನ್ ಪ್ರತಾಪ್ ಅವರ ಮೇಲೆ ಹಾಕಿರುವಂಥ ಪ್ರಕರಣ ಏನಂದರೆ ಡಿಫಾಮೇಷನ್ ಕೇಸ್ ಹಾಕಿದ್ದೀವಿ. ಡಿಫಾಮೇಷನ್ ಕೇಸು ಮಾನಷ್ಟ ಮೊಕದ್ದಮೆಯ ಒಂದು ಪ್ರಕರಣವನ್ನು ಹಾಕಿದ್ದೀವಿ. ಯಾರ ಮೇಲೆ ಅಂದರೆ ನಮ್ಮ ಪ್ರಯಾಗ್ ಅಂತ ಯಾರಿದ್ದಾರೆ, ಡಾಕ್ಟರ್ ಪ್ರಯಾಗ್ ವೆಟನರಿ ಹಾಸ್ಪಿಟಲ್ ಡಾಕ್ಟರ್ ಆಗಿರ್ತಾರೆ. ಅವರು ನೋಡಲ್ ಅಧಿಕಾರಿಯಾದಾಗ ಕೊರೋನಾ ಟೈಮಲ್ಲಿ ಈ ಪ್ರತಾಪ್ ಅವರು ಕೆಲವು ವೈಲೇಷನ್ಸ್ ಮಾಡಿ ಓಡಾಡ್ತಿರ್ತಾರೆ ಅಲ್ಲಿ ಇಲ್ಲಿ. ಆಗ ಅವ್ರ ಮೇಲೆ ಕೇಸ್ ಹಾಕಿದಾಗ ಆಗಲೇ ಒಂದು ಕೇಸ್ ಹಾಕಿ ಅವ್ರಿಗೆ FIR ಹಾಕಿ ಫೈನ್ಗಳೆಲ್ಲ ಕಟ್ಸ್ಕೊಂಡಿರ್ತಾರೆ. ಇವರು ಪ್ರತಾಪ್ ಅವರು ಸ್ವಲ್ಪ ದಿನ ನಂತರ ಅಂದರೆ ಈ ಲೈವ್ ಲೈಟಿಗೆ ಬಂದಿರೋ ನಂತರ ಏನು ಹೇಳ್ತಾರೆ ಅಂದರೆ, ಈ ಪೊಲೀಸವರು ತಲೆ ಮೇಲೆ ಹೊಡೆದ್ಬಿಡ್ತಾರೆ, ಅವ್ರ ತಾಯಿನ ಕೂದು ಬಿಟ್ಕೊಂಡು ಹೋಗೋ ಥರ ಮಾಡ್ತಾರೆ, ಮತ್ತು ತಂಗಿ ಮದುವೆ ಆಗಿರಂಗೆ ಮಾಡ್ತಾರೆ ಅಂತ ಹೇಳಿ ಅವರ ಹೆಸರೇನೆ ಅವಮಾನ ಮಾಡ್ತಾರೆ, ತನಿಖಾಧಿಕಾರಿಗಳ ಹೆಸರಲ್ಲಿ ಅವಮಾನ ಮಾಡ್ತಾರೆ. ಅದು ಯಾರೂ ಕೂಡ ಆಗಿರಲ್ಲ. ಹಾಗಾಗಿ ಇವತ್ತು ಸೆಷನ್ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿರ್ತೀವಿ. 49 ಲಕ್ಷಕ್ಕೆ ಮೊದಲನೇ ಹಂತದಲ್ಲಿ ನಾವು ಡಿಫಾಮೇಷನ್ ಕೇಸ್ ಹಾಕಿದ್ದೀವಿ. ಎರಡನೇ ಹಂತದಲ್ಲಿ ಏನಂದರೆ, ನಾನು ಕಲರ್ಸ್ ಕನ್ನಡಕ್ಕೆ ನೋಟಿಸ್ ಕಳಿಸಿರ್ತೀನಿ. ಅವರು ಕೆಲವು ಸಮಯ ಟೈಮ್ ಕೇಳಿರ್ತಾರೆ. ಹಾಗಾಗಿ ಅವ್ರ ಮೇಲೆ ಒಂದು, ಮತ್ತು ಬಿಗ್ ಬಾಸ್ ಡೈರೆಕ್ಟರ್ ಮೇಲೆ ಕೂಡ, ಯಾಕಂದರೆ ಅವರ ಚಾನಲಲ್ಲಿ ಟೆಲಿಕಾಸ್ಟ್ ಆಗಿರುತ್ತೆ, ಮತ್ತು ಬಿಗ್ ಬಾಸ್ ಡೈರೆಕ್ಟರ್ ಯಾರಿದ್ದಾರೋ ಅವರು ಅದನ್ನು ನಿರ್ದೇಶನ ಮಾಡಿರ್ತಾರೆ. ಹಾಗಾಗಿ ಅವ್ರ ಮೇಲೂ ಕೂಡ ಒಂದು ಪ್ರಕರಣವನ್ನು ಹಾಕಿದ್ದೀವಿ. ಇವರಿಬ್ಬರು ಟೈಮ್ ಕೇಳೋದ್ರಿಂದ ಸ್ವಲ್ಪ ದಿನ ಅಂದರೆ 1 ವಾರ 2 ವಾರ ಆದಮೇಲೆ ಮತ್ತೆ ನಾವು ಮಾಡ್ತೀವಿ. ಟೋಟಲ್ ನಾವು ಕೇಳ್ತಾ ಇರೋವಂಥದ್ದು 2,49,00,000ವನ್ನು ನಾವು ಡಿಫಾಮೇಷನ್ ಕೇಸ್ನಲ್ಲಿ ಇವ್ರ ಮೇಲೆ ಹೊರಡಿರ್ತೀವಿ. ಇವತ್ತು ಹಾಗೆ ಕೋರ್ಟ್ನಲ್ಲಿ ನೋಟಿಸ್ ಇಶ್ಯೂ ಆಗಿದೆ. ಮುಂದೆ ಇನ್ನೊಂದು ತಿಂಗಳಲ್ಲಿ ಮತ್ತೆ ಅವರು ಆಚೆ ಬಂದಾಗ ಕೋರ್ಟ್ಗೆ ಬರಬೇಕಾಗುತ್ತೆ. ಆಗ ಮುಂದಿನ ಒಂದು ವಿದ್ಯಮಾನವನ್ನು ನಾನು ಹೇಳ್ತೀನಿ. ಥ್ಯಾಂಕ್ ಯು. ಸಾಕಮ್ಮ? ಒಂದು ನಿಮಿಷ.